ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಪರಮಾತ್ಮ ವಾಣಿ ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 8/5/2026. ಪ್ರಾತಃ ಕ್ಲಾಸ್. ಓಂ ನಮಃ ಶಿವಾಯ್. ಸೇವಾದಾರಿ ಮಕ್ಕಳೇ, ಈಗ ನೀವು ಮಕ್ಕಳಿಗೆ ತಿಳುವಳಿಕೆ ಸಿಕ್ಕಿದೆ. ಬಾಬಾ ಭಾರತಕ್ಕೆ ಬಂದಿದ್ದಾರೆ. ನೀವೆಲ್ಲರೂ ಸಂದೇಶ ಕೊಡುತ್ತಾ ಇರಿ. ಸಂದೇಶ ಸಿಗದಂತವರು ಯಾರೂ ಇರಬಾರದು. ತಂದೆಯ ಸಂದೇಶ ಕೇಳುವುದು ಎಲ್ಲರ ಹಕ್ಕಾಗಿದೆ ಅಲ್ಲವೇ? ಓಂ ನಮಃ ಶಿವಾಯ. ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳನ್ನು ಕೇಳುತ್ತಾರೆ ಮತ್ತು ತಿಳಿಸುತ್ತಾರೆ, ನಂತರ ಮತ್ತೆ ಕೇಳುತ್ತಾರೆ. ಈಗ ಮಕ್ಕಳು ತಂದೆಯನ್ನು ತಿಳಿದುಕೊಂಡಿದ್ದಾರೆ. ಯಾರಾದರೂ ಸರ್ವವ್ಯಾಪಿ ಎಂದು ಹೇಳಿದರೂ ಸಹ ಮೊದಲು ತಂದೆಯನ್ನು ಗುರುತಿಸಬೇಕಲ್ಲವೇ? ತಂದೆ ಯಾರು ಎಂದು ಗುರುತಿಸಿದ ನಂತರ ತಂದೆಯ ವಾಸಸ್ಥಾನ ಎಲ್ಲಿದೆ ಎಂದು ಹೇಳಬೇಕು. ತಂದೆಯನ್ನೇ ತಿಳಿಯದಿದ್ದ ಮೇಲೆ ಅವರ ವಾಸಸ್ಥಾನದ ಬಗ್ಗೆ ಹೇಗೆ ತಿಳಿಯಲು ಸಾಧ್ಯ? ಅವರು ನಾಮರೂಪಗಳಿಂದ ಭಿನ್ನ ಎಂದು ಹೇಳುತ್ತಾರೆ, ಅಂದರೆ ಇಲ್ಲವೇ ಇಲ್ಲ ಎಂದಾಯಿತು. ಯಾವ ವಸ್ತು ಇಲ್ಲವೋ ಅದರ ವಾಸಸ್ಥಾನದ ಬಗ್ಗೆ ಹೇಗೆ ತಾನೇ ವಿಚಾರ ಮಾಡುವುದು? ಏನನ್ನೂ ತಿಳಿಯುವುದಿಲ್ಲ, ಯಾವುದರ ಬಗ್ಗೆಯೂ ವಿಚಾರ ಮಾಡುವುದಿಲ್ಲ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ತಂದೆಯು ಮೊಟ್ಟ ಮೊದಲು ತಮ್ಮ ಪರಿಚಯವನ್ನು ಕೊಟ್ಟಿದ್ದಾರೆ. ಮೊದಲು ತಮ್ಮ ಪರಿಚಯ, ನಂತರ ವಾಸಸ್ಥಾನದ ಬಗ್ಗೆ ತಿಳಿಸುತ್ತಾರೆ. ನೀವೆಲ್ಲರೂ ಆತ್ಮಗಳೇ ಆಗಿದ್ದೀರಿ ಎಂಬುದು ಖಚಿತ. ತಂದೆ ಈಗ ಹೇಳುತ್ತಾರೆ, ನಾನು ನಿಮಗೆ ಈ ರಥದ ಮೂಲಕ ಪರಿಚಯ ಕೊಡಲು ಬಂದಿದ್ದೇನೆ. ನಾನು ನಿಮ್ಮೆಲ್ಲರ ತಂದೆ. ಯಾರನ್ನು ಸುಪ್ರೀಂ ಪರಮಪಿತ ಎಂದು ಕರೆಯಲಾಗುತ್ತದೆಯೋ, ಯಾರು ಹೇಳುತ್ತಾರೆ ಆತ್ಮವನ್ನೂ ಸಹ ಯಾರೂ ತಿಳಿಯುವುದಿಲ್ಲ. ತಂದೆಗೆ ನಾಮ ರೂಪ ದೇಶ ಕಾಲ ಇಲ್ಲ ಎಂದಾದರೆ ಮಕ್ಕಳು ಎಲ್ಲಿಂದ ಬಂದರು? ತಂದೆಯೇ ನಾಮ ರೂಪಗಳಿಂದ ಭಿನ್ನ ಎಂದಾದರೆ ಮಕ್ಕಳು ಎಲ್ಲಿಂದ ಬಂದರು? ಮಕ್ಕಳಿದ್ದಾರೆ ಎಂದರೆ ಖಂಡಿತ ತಂದೆಯೂ ಇದ್ದಾರೆ. ಅವರು ನಾಮರೂಪಗಳಿಂದ ಭಿನ್ನರಲ್ಲ ಎಂದು ಸಿದ್ಧವಾಗುತ್ತದೆ. ಮಕ್ಕಳಿಗೂ ನಾಮ ರೂಪಗಳಿವೆ, ಆತ್ಮಗಳಿವೆ. ಆತ್ಮಕ್ಕೆ ಅವಶ್ಯವಾಗಿ ರೂಪವಿದೆ. ಎಷ್ಟೇ ಸೂಕ್ಷ್ಮವಾಗಿದ್ದರೂ ಸಹ ಆಕಾಶವು ಸೂಕ್ಷ್ಮವಾಗಿದೆ. ಆದರೂ ಆಕಾಶ ಎಂಬ ಹೆಸರಿದೆ ಅಲ್ಲವೇ? ಹೇಗೆ ಈ ಪೋಲಾರ್ ಸೂಕ್ಷ್ಮವಾಗಿದೆಯೋ ಹಾಗೆಯೇ ತಂದೆಯೂ ಸಹ ಬಹಳ ಸೂಕ್ಷ್ಮವಾಗಿದ್ದಾರೆ. ಮಕ್ಕಳು ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾರೆ. ಅದ್ಭುತವಾದ ನಕ್ಷತ್ರವಿದೆ, ಅದು ಇವರಲ್ಲಿ ಪ್ರವೇಶ ಮಾಡುತ್ತದೆ. ಅದನ್ನು ಆತ್ಮ ಎಂದು ಕರೆಯಲಾಗುತ್ತದೆ. ತಂದೆಯು ಪರಮಧಾಮದಲ್ಲಿ ಇರುತ್ತಾರೆ. ಯಾವ ವಸ್ತುವಿನ ವಾಸಸ್ಥಾನ ಎಲ್ಲಿದೆಯೋ ದೃಷ್ಟಿಯು ಅಲ್ಲಿಗೆ ಹೋಗುತ್ತದಲ್ಲವೇ? ಮೇಲೆ ಬೆರಳು ತೋರಿಸಿ ನೆನಪು ಮಾಡುತ್ತಾರೆ. ಹಾಗಾದರೆ ಖಂಡಿತ ಯಾರನ್ನು ನೆನಪು ಮಾಡುತ್ತಾರೋ ಅವರು ಯಾವುದೋ ಒಂದು ವಸ್ತುವಾಗಿರಬೇಕು. ಪರಮಪಿತ ಪರಮಾತ್ಮ ಎಂದು ಹೇಳುತ್ತಾರೆ ತಾನೆ. ಆದರೂ ನಾಮ ರೂಪಗಳಿಂದ ಭಿನ್ನ ಎಂದು ಹೇಳುವುದು ಅಜ್ಞಾನವಾಗಿದೆ. ತಂದೆಯನ್ನು ತಿಳಿಯುವುದು ಜ್ಞಾನವಾಗಿದೆ. ನಾವು ಮೊದಲು ಅಜ್ಞಾನಿಗಳಾಗಿದ್ದೆವು ಎಂದು ಈಗ ನಿಮಗೆ ಗೊತ್ತಿದೆ. ತಂದೆಯನ್ನು ತಿಳಿದುಕೊಂಡಿರಲಿಲ್ಲ, ನಮ್ಮನ್ನು ನಾವು ತಿಳಿದಿರಲಿಲ್ಲ. ಈಗ ನಾವು ಆತ್ಮಗಳಾಗಿದ್ದೇವೆ, ಶರೀರವಲ್ಲ ಎಂದು ಗೊತ್ತಿದೆ. ಆತ್ಮವನ್ನು ಅವಿನಾಶಿ ಎಂದು ಕರೆಯಲಾಗುತ್ತದೆ. ಹಾಗಾದರೆ ಅವಶ್ಯವಾಗಿ ಅದು ಯಾವುದೋ ಒಂದು ವಸ್ತುವಾಗಿದೆ. ಅವಿನಾಶಿ ಎನ್ನುವುದು ಕೇವಲ ಹೆಸರಲ್ಲ. ಅವಿನಾಶಿ ಎಂದರೆ ವಿನಾಶವಾಗದಂತಹದ್ದು. ಹಾಗಾದರೆ ಖಂಡಿತ ಯಾವುದೋ ಒಂದು ವಸ್ತುವಾಗಿದೆ. ಮಕ್ಕಳಿಗೆ ಚೆನ್ನಾಗಿ ತಿಳಿಸಲಾಗಿದೆ. ಮಧುರಾತಿ ಮಧುರ ಮಕ್ಕಳೇ, ಯಾರನ್ನು ಮಕ್ಕಳು ಮಕ್ಕಳು ಎಂದು ಕರೆಯಲಾಗುತ್ತದೆಯೋ ಆ ಆತ್ಮಗಳು ಅವಿನಾಶಿಯಾಗಿವೆ. ಈ ಆತ್ಮಗಳ ತಂದೆ ಪರಮಪಿತ ಪರಮಾತ್ಮ ತಿಳಿಸುತ್ತಿದ್ದಾರೆ. ಈ ಆಟವು ಕೇವಲ ಒಂದು ಸಾರಿ ನಡೆಯುತ್ತದೆ. ಯಾವಾಗ ತಂದೆ ಬಂದು ಮಕ್ಕಳಿಗೆ ತಮ್ಮ ಪರಿಚಯ ಕೊಡುತ್ತಾರೋ, ನಾನೂ ಸಹ ಪಾತ್ರಧಾರಿಯಾಗಿದ್ದೇನೆ, ನಾನು ಹೇಗೆ ಪಾತ್ರ ಮಾಡುತ್ತೇನೆ ಎನ್ನುವುದು ನಿಮ್ಮ ಬುದ್ಧಿಯಲ್ಲಿ ಇದೆ. ಹಳೆಯ ಅಂದರೆ ಪತಿತ ಆತ್ಮಗಳನ್ನು ಹೊಸ ಪಾವನರನ್ನಾಗಿ ಮಾಡುತ್ತೇನೆ. ಆಗ ನಿಮ್ಮ ಶರೀರವೂ ಸಹ ಪಾವನವಾಗುತ್ತದೆ. ಇದು ಬುದ್ಧಿಯಲ್ಲಿದೆ ಅಲ್ಲವೇ? ಈಗ ನೀವು ಬಾಬಾ ಬಾಬಾ ಎಂದು ಹೇಳುತ್ತೀರಿ. ಈ ಪಾತ್ರ ನಡೆಯುತ್ತಿದೆ ತಾನೆ. ಬಾಬಾ ಬಂದಿದ್ದಾರೆ ನಮ್ಮನ್ನು ಮನೆಗೆ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗಲು ಎಂದು ಆತ್ಮವು ಹೇಳುತ್ತದೆ. ಶಾಂತಿಧಾಮದ ನಂತರ ಸುಖಧಾಮವಿದೆ. ಶಾಂತಿಧಾಮದ ನಂತರ ದುಃಖಧಾಮವಿರಲು ಸಾಧ್ಯವಿಲ್ಲ. ಹೊಸ ಪ್ರಪಂಚವನ್ನು ಸುಖಧಾಮ ಎಂದೇ ಕರೆಯಲಾಗುತ್ತದೆ. ಈ ದೇವತೆಗಳು ಚೈತನ್ಯವಾಗಿದ್ದಾರೆ.
ಮತ್ತು ಯಾರಾದರೂ ಅವರನ್ನು ಕೇಳಿದರೆ, ನೀವು ಎಲ್ಲಿಯ ನಿವಾಸಿಗಳು ಎಂದು, ಆಗ ಅವರು ನಾವು ಸ್ವರ್ಗದ ನಿವಾಸಿಗಳು ಎಂದು ಹೇಳುತ್ತಿದ್ದರು. ಈಗ ಈ ಜಡಮೂರ್ತಿಗಳು ಹೇಳಲು ಸಾಧ್ಯವಿಲ್ಲ, ನಾವು ಮೂಲತಃ ಸ್ವರ್ಗದಲ್ಲಿ ವಾಸಿಸುವ ದೇವತೆಗಳಾಗಿದ್ದೆವು ಎಂದು ನೀವು ಹೇಳಬಹುದು. ನಂತರ 84 ಜನ್ಮಗಳ ಚಕ್ರವನ್ನು ಸುತ್ತಿ ಈಗ ಸಂಗಮಕ್ಕೆ ಬಂದಿದ್ದೇವೆ. ಇದು ಪರಿವರ್ತನೆಯಾಗುವ ಪುರುಷೋತ್ತಮ ಸಂಗಮ ಯುಗವಾಗಿದೆ. ನಾವು ಬಹಳ ಉತ್ತಮ ಪುರುಷರಾಗುತ್ತಿದ್ದೇವೆ ಎಂದು ಮಕ್ಕಳಿಗೆ ಗೊತ್ತಿದೆ. ನಾವು ಪ್ರತಿ 5,000 ವರ್ಷಗಳ ನಂತರ ಸತೋಪ್ರಧಾನರಾಗುತ್ತೇವೆ. ಸತೋಪ್ರಧಾನರಾಗುವುದು ಸಹ ನಂಬರ್ ವಾರ್ ಆಗಿದೆ. ಈ ಸಂಪೂರ್ಣ ಪಾತ್ರವು ಆತ್ಮಕ್ಕೆ ಸಿಕ್ಕಿದೆ. ಮನುಷ್ಯನಿಗೆ ಪಾತ್ರ ಸಿಕ್ಕಿದೆ ಎಂದು ಹೇಳಲಾಗುವುದಿಲ್ಲ. ಅಹಂ ಆತ್ಮನಾದ ನನಗೆ ಪಾತ್ರ ಸಿಕ್ಕಿದೆ. ನಾನಾತ್ಮ ಜನ್ಮ ತೆಗೆದುಕೊಳ್ಳುತ್ತೇನೆ. ನಾವಾತ್ಮಗಳು ವಾರಸುದಾರರಾಗಿದ್ದೇವೆ. ವಾರಸುದಾರರು ಯಾವಾಗಲೂ ಪುರುಷರು ಆಗಿರುತ್ತಾರೆ, ಸ್ತ್ರೀಯಲ್ಲ. ಆದ್ದರಿಂದ ಈಗ ನೀವು ಮಕ್ಕಳು ಇದನ್ನು ಪಕ್ಕಾ ಮಾಡಿಕೊಳ್ಳಬೇಕು. ನಾವೆಲ್ಲ ಆತ್ಮಗಳು ಪುರುಷ ಆಗಿದ್ದೇವೆ. ಎಲ್ಲರಿಗೂ ಬೇಹದ್ದಿನ ತಂದೆಯಿಂದ ಆಸ್ತಿ ಸಿಗುತ್ತದೆ. ಹದ್ದಿನ ಲೌಕಿಕ ತಂದೆಯಿಂದ ಕೇವಲ ಮಗನಿಗೆ ಆಸ್ತಿ ಸಿಗುತ್ತದೆ, ಮಗಳಿಗೆ ಸಿಗುವುದಿಲ್ಲ. ಆತ್ಮವು ಯಾವಾಗಲೂ ಸ್ತ್ರೀ ಆಗಿರುತ್ತದೆ ಎಂದಲ್ಲ. ಆತ್ಮವು ಯಾವಾಗ ಪುರುಷ, ಯಾವಾಗ ಸ್ತ್ರೀ ಶರೀರವನ್ನು ತೆಗೆದುಕೊಳ್ಳುತ್ತದೆ ಎಂದು ತಂದೆ ತಿಳಿಸುತ್ತಾರೆ. ಈ ಸಮಯದಲ್ಲಿ ನೀವೆಲ್ಲರೂ ಮೇಲ್ಸ್ ಪುರುಷರಾಗಿದ್ದೀರಿ. ಎಲ್ಲ ಆತ್ಮಗಳಿಗೆ ಒಬ್ಬ ತಂದೆಯಿಂದ ಆಸ್ತಿ ಸಿಗುತ್ತದೆ. ಅಂದ್ರೆ ಆತ್ಮ ಪುರುಷ, ಆ ಆತ್ಮ ಪುರುಷನಿಗೆ ತಂದೆಯಿಂದ ಆಸ್ತಿ ಸಿಗುತ್ತದೆ. ಎಲ್ಲರೂ ಮಕ್ಕಳೇ ಆಗಿದ್ದಾರೆ. ಎಲ್ಲರಿಗೂ ಇರುವುದು ಒಬ್ಬರೇ ತಂದೆ. ತಂದೆಯೂ ಹೇಳುತ್ತಾರೆ, ಹೇ ಮಕ್ಕಳೇ, ನೀವೆಲ್ಲ ಆತ್ಮಗಳು ಪುರುಷ ಆಗಿದ್ದೀರಿ. ನೀವು ನನ್ನ ಆತ್ಮಿಕ ಮಕ್ಕಳಾಗಿದ್ದೀರಿ. ನಂತರ ಪಾತ್ರ ಮಾಡಲು ಪುರುಷ ಸ್ತ್ರೀ ಇಬ್ಬರೂ ಬೇಕು. ಆಗಲೇ ಮನುಷ್ಯ ಸೃಷ್ಟಿಯ ವೃದ್ಧಿಯಾಗುತ್ತದೆ. ಈ ವಿಷಯಗಳನ್ನು ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ತಿಳಿದುಕೊಳ್ಳುವುದಿಲ್ಲ. ನಾವೆಲ್ಲರೂ ಸಹೋದರರು ಎಂದು ಹೇಳುತ್ತಾರೆ, ಆದರೆ ತಿಳುವಳಿಕೆ ಇಲ್ಲದೆ. ಈಗ ನೀವು ಹೇಳುತ್ತೀರಿ, ಬಾಬಾ, ನಿಮ್ಮಿಂದ ನಾವು ಅನೇಕ ಬಾರಿ ಆಸ್ತಿಯನ್ನು ಪಡೆದಿದ್ದೇವೆ. ಇದು ಆತ್ಮಕ್ಕೆ ಪಕ್ಕಾ ಆಗುತ್ತದೆ. ಆತ್ಮವು ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡುತ್ತದೆ. ಓ ಬಾಬಾ, ದಯೆ ತೋರಿಸಿ. ಬಾಬಾ, ಈಗ ನೀವು ಬನ್ನಿರಿ, ನಾವೆಲ್ಲರೂ ನಿಮ್ಮ ಮಕ್ಕಳಾಗುತ್ತೇವೆ. ದೇಹ ಸಹಿತ ದೇಹದ ಎಲ್ಲಾ ಸಂಬಂಧಗಳನ್ನು ಬಿಟ್ಟು ನಾನು ಆತ್ಮ ನಿಮ್ಮನ್ನೇ ನೆನಪು ಮಾಡುತ್ತೇನೆ. ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ ಎಂದು ತಂದೆ ತಿಳಿಸಿದ್ದಾರೆ. ತಂದೆಯಿಂದ ನಾವು ಆಸ್ತಿಯನ್ನು ಹೇಗೆ ಪಡೆಯುತ್ತೇವೆ? ಪ್ರತಿ 5,000 ವರ್ಷಗಳ ನಂತರ ನಾವು ಈ ದೇವತೆಗಳಾಗಿ ಹೇಗೆ ಆಗುತ್ತೇವೆ ಎಂದು ಸಹ ತಿಳಿಯಬೇಕಲ್ಲವೇ? ಸ್ವರ್ಗದ ಆಸ್ತಿ ಯಾರಿಂದ ಸಿಗುತ್ತದೆ ಎಂದು ಈಗ ನಿಮಗೆ ಗೊತ್ತಿದೆ. ತಂದೆಯು ಸ್ವರ್ಗವಾಸಿಯಲ್ಲ, ಮಕ್ಕಳನ್ನು ಮಾಲೀಕರನ್ನಾಗಿ ಮಾಡುತ್ತಾರೆ. ಸ್ವತಃ ಟೆಂಪ್ರರಿ ನಿವಾಸಿಯಾಗಿ ಬಂದು ಹೋಗುತ್ತಾರೆ. ನೀವು ಸಹನರಾದಾಗ ತಂದೆಯನ್ನು ಕರೆಯುತ್ತೀರಿ. ಇದು ತಮೋ ಪ್ರಧಾನ ಪ್ರಪಂಚವಾಗಿದೆ ಅಲ್ಲವೇ? ಸತೋ ಪ್ರಧಾನವಾಗಿತ್ತು. 5,000 ವರ್ಷಗಳ ಹಿಂದೆ ಇವರ ರಾಜ್ಯವಿತ್ತು. ಈ ವಿಷಯಗಳನ್ನು, ಈ ಶಿಕ್ಷಣವನ್ನು ಈಗ ನೀವು ಮಾತ್ರ ತಿಳಿದುಕೊಳ್ಳುತ್ತೀರಿ. ಇದು ಮನುಷ್ಯರಿಂದ ದೇವತೆಯಾಗುವ ಶಿಕ್ಷಣವಾಗಿದೆ. ಮನುಷ್ಯರಿಂದ ದೇವತೆಯಾಗಲು ಸಮಯ ಹಿಡಿಯುವುದಿಲ್ಲ. ಮಗನಾದ ತಕ್ಷಣ ವಾರಸ್ದಾರನಾದ. ತಂದೆ ಹೇಳುತ್ತಾರೆ, ನೀವೆಲ್ಲ ಆತ್ಮಗಳು ನನ್ನ ಮಕ್ಕಳಾಗಿದ್ದೀರಿ. ನಿಮಗೆ ಆಸ್ತಿ ಕೊಡುತ್ತೇನೆ. ನೀವು ಸಹೋದರರಾಗಿದ್ದೀರಿ. ನಿಮ್ಮ ವಾಸಸ್ಥಾನ ಮೂಲವತನ ಅಂದರೆ ನಿರ್ವಾಣಧಾಮವಾಗಿದೆ. ಇದನ್ನು ನಿರಾಕಾರಿ ಪ್ರಪಂಚ ಎಂದು ಕರೆಯಲಾಗುತ್ತದೆ. ಎಲ್ಲ ಆತ್ಮಗಳು ಅಲ್ಲಿ ವಾಸಿಸುತ್ತವೆ. ಈ ಸೂರ್ಯ ಚಂದ್ರರಿಗಿಂತಲೂ ಆಚೆ. ಅದು ನಮ್ಮ ಸ್ವೀಟ್ ಸೈಲೆನ್ಸ್ ಹೋಮ್ ಆಗಿದೆ. ಆದರೆ ಅಲ್ಲಿ ಕುಳಿತುಕೊಳ್ಳಬಾರದು. ಕುಳಿತು ಏನು ಮಾಡುತ್ತೀರಿ? ಅದು ಜಡ ಸ್ಥಿತಿಯಂತಾಗುತ್ತದೆ. ಆತ್ಮವು ಪಾತ್ರ ಮಾಡಿದಾಗ ಮಾತ್ರ ಚೈತನ್ಯ ಎನಿಸಿಕೊಳ್ಳುತ್ತದೆ. ಚೈತನ್ಯವಾಗಿದೆ, ಆದರೆ ಪಾತ್ರ ಮಾಡದಿದ್ದರೆ ಜಡವಾಯಿತು ಅಲ್ಲವೇ? ನೀವು ಇಲ್ಲಿ ನಿಂತುಕೊಳ್ಳಿ, ಕೈಕಾಲು ಆಡಿಸಬೇಡಿ, ಆಗ ಜಡದಂತೆ. ಅಲ್ಲಿ ನ್ಯಾಚುರಲ್ ಶಾಂತಿ ಇರುತ್ತದೆ. ಆತ್ಮವು ಜಡದಂತಿದೆ, ಯಾವುದೇ ಪಾತ್ರ ಮಾಡುವುದಿಲ್ಲ. ಶೋಭೆ ಇರುವುದು ಪಾತ್ರದಲ್ಲಿದೆ ಅಲ್ಲವೇ? ಶಾಂತಿಧಾಮದಲ್ಲಿ ಏನು ಶೋಭೆ ಇರುತ್ತದೆ? ಆತ್ಮಗಳು ಕೆಳಗೆ ಬಿದ್ದಿರುತ್ತವೆ. ಸುಖದ ಅಥವಾ ದುಃಖದ ಅನುಭವವಿಲ್ಲ. ಯಾವುದೇ ಪಾತ್ರ ಮಾಡುವುದಿಲ್ಲ. ಹಾಗಾದರೆ ಅಲ್ಲಿ ಇರುವುದರಿಂದ ಏನು ಲಾಭ?
ಮೊಟ್ಟ ಮೊದಲು ಸುಖದ ಪಾತ್ರ ಮಾಡಬೇಕು. ಪ್ರತಿಯೊಬ್ಬರಿಗೂ ಮೊದಲೇ ಪಾತ್ರ ಸಿಕ್ಕಿದೆ. ಕೆಲವರು ನಮಗೆ ಮೋಕ್ಷ ಬೇಕು ಎಂದು ಹೇಳುತ್ತಾರೆ. ನೀರಿನ ಗುಳ್ಳೆ ನೀರಿನಲ್ಲಿ ಹುಟ್ಟಿ ನೀರಿನಲ್ಲೇ ಸೇರಿ ಹೋಯಿತು ಅಷ್ಟೇ, ಆತ್ಮವೇ ಇಲ್ಲ ಎಂಬಂತೆ ಹೇಳುತ್ತಾರೆ. ಯಾವುದೇ ಪಾತ್ರ ಮಾಡದಿದ್ದರೆ ಜಡ ಎನ್ನಲಾಗುತ್ತದೆ. ಚೈತನ್ಯವಾಗಿದ್ದರೂ ಜಡದಂತಿದ್ದಾರೆ. ಏನು ಲಾಭ? ಪಾತ್ರವಂತೂ ಎಲ್ಲರೂ ಮಾಡಲೇಬೇಕು. ಮುಖ್ಯವಾಗಿ ಹೀರೋ ಹೀರೋಯಿನ್ ಪಾತ್ರ ಎಂದು ಹೇಳಲಾಗುತ್ತದೆ. ಮಕ್ಕಳಾದ ನಿಮಗೆ ಹೀರೋಯಿನ್ ಎಂಬ ಟೈಟಲ್ ಸಹ ಸಿಗುತ್ತದೆ. ಆತ್ಮವು ಇಲ್ಲಿ ಪಾತ್ರ ಮಾಡುತ್ತದೆ. ಮೊದಲು ಸುಖದ ರಾಜ್ಯ ಮಾಡುತ್ತೀರಿ, ನಂತರ ರಾವಣನ ದುಃಖದ ರಾಜ್ಯಕ್ಕೆ ಹೋಗುತ್ತೀರಿ. ಈಗ ತಂದೆ ಹೇಳುತ್ತಾರೆ, ನೀವು ಮಕ್ಕಳೂ ಸಹ ಎಲ್ಲರಿಗೂ ತಂದೆಯ ಸಂದೇಶ ಕೊಡಿ. ಟೀಚರ್ ಆಗಿ ಇತರರಿಗೂ ತಿಳಿಸಿ. ಯಾರು ಟೀಚರ್ ಆಗುವುದಿಲ್ಲವೋ ಅವರ ಪದವಿ ಕಡಿಮೆಯಾಗುತ್ತದೆ. ಟೀಚರ್ ಆಗದ ಹೊರತು ಯಾರ ಆಶೀರ್ವಾದ ಹೇಗೆ ಸಿಗುತ್ತದೆ? ಯಾರಿಗಾದರೂ ಹಣ ಕೊಟ್ಟರೆ ಅವರಿಗೆ ಖುಷಿಯಾಗುತ್ತದೆ ತಾನೆ? ದಯೆ ತೋರಿಸುತ್ತಾರೆ, ನಮ್ಮ ಮೇಲೆ ಬಹಳ ದಯೆ ತೋರಿಸುತ್ತಾರೆ ಎಂದು ಒಳಗೊಳಗೆ ತಿಳಿದುಕೊಳ್ಳುತ್ತಾರೆ. ಅವರು ನಮ್ಮನ್ನು ಏನಿಂದ ಏನನ್ನಾಗಿ ಮಾಡುತ್ತಾರೆ? ಈಗ ಒಬ್ಬ ತಂದೆಯ ಮಹಿಮೆ ಮಾಡುತ್ತಾರೆ. ವಾ ಬಾಬಾ, ಈ ಮಕ್ಕಳ ಮೂಲಕ ನೀವು ನಮ್ಮ ಎಷ್ಟು ಕಲ್ಯಾಣ ಮಾಡುತ್ತೀರಿ. ಯಾರ ಮೂಲಕವಂತೂ ಆಗುತ್ತದೆ ತಾನೆ? ತಂದೆಯು ಮಾಡಿಸುವಂತಹವರು ಆಗಿದ್ದಾರೆ. ನಿಮ್ಮ ಮೂಲಕ ಮಾಡಿಸುತ್ತಾರೆ. ನಿಮ್ಮ ಕಲ್ಯಾಣವಾದಾಗ ಇತರರಿಗೂ ಕಸಿ ಹಾಕುತ್ತೀರಿ, ಅಂದರೆ ಜ್ಞಾನ ಹೇಳುತ್ತೀರಿ. ಯಾರು ಹೇಗೆ ಸೇವೆ ಮಾಡುತ್ತಾರೋ ಅಷ್ಟೇ ಶ್ರೇಷ್ಠ ಪದವಿ ಪಡೆಯುತ್ತಾರೆ. ರಾಜನಾಗಬೇಕೆಂದರೆ ಪ್ರಜೆಗಳನ್ನು ರೆಡಿ ಮಾಡಿಕೊಳ್ಳಬೇಕು. ನಂತರ ಯಾರು ಒಳ್ಳೆಯ ನಂಬರ್ನಲ್ಲಿ ಬರುತ್ತಾರೋ ಅವರೇ ರಾಜರಾಗುತ್ತಾರೆ. ಮಾಲೆ ತಯಾರಾಗುತ್ತದೆ ತಾನೆ? ಮಾಲೆಯಲ್ಲಿ ನಮ್ಮ ನಂಬರ್ ಎಷ್ಟಿರಬಹುದು ಎಂದು ತಮ್ಮನ್ನು ತಾವೇ ಕೇಳಿಕೊಳ್ಳಿ. ನವರತ್ನಗಳು ಮುಖ್ಯವಾಗಿವೆ ತಾನೆ? ಮಧ್ಯದಲ್ಲಿ ವಜ್ರವನ್ನಾಗಿ ಮಾಡುವವರಿದ್ದಾರೆ. ವಜ್ರವನ್ನು ಮಧ್ಯದಲ್ಲಿ ಇಡುತ್ತಾರೆ. ಮಾಲೆಯ ಮೇಲೆ ಹೂವು ಸಹ ಇದೆ. ಕೊನೆಯಲ್ಲಿ ನಿಮಗೆ ಗೊತ್ತಾಗುತ್ತದೆ ಯಾರು ಮುಖ್ಯ ಮಣಿಗಳಾಗುತ್ತಾರೆ ಮತ್ತು ಯಾರು ಹೆಡ್ಲೈನ್ಸ್ ನಲ್ಲಿ ಬರುತ್ತಾರೆ ಎಂದು. ಕೊನೆಯಲ್ಲಿ ನಿಮಗೆಲ್ಲ ಸಾಕ್ಷಾತ್ಕಾರಗಳಾಗುತ್ತವೆ. ಇವರೆಲ್ಲ ಹೇಗೆ ಶಿಕ್ಷೆ ಅನುಭವಿಸುತ್ತಾರೆ ಎಂದು ನೋಡುತ್ತೀರಿ. ಪ್ರಾರಂಭದಲ್ಲಿ ದಿವ್ಯ ದೃಷ್ಟಿಯಿಂದ ನೀವು ಸೂಕ್ಷ್ಮವತನವನ್ನು ನೋಡುತ್ತಿದ್ದವರು, ಅದು ಸಹ ಗುಪ್ತವಾಗಿದೆ. ಆತ್ಮಗಳು ಶಿಕ್ಷೆಯನ್ನು ಎಲ್ಲಿ ಅನುಭವಿಸುತ್ತವೆ? ಇದು ಸಹ ಡ್ರಾಮಾದಲ್ಲಿ ಪಾತ್ರವಾಗಿದೆ. ಗರ್ಭ ಜೈಲಿನಲ್ಲಿ ಶಿಕ್ಷೆ ಸಿಗುತ್ತದೆ. ಜೈಲಿನಲ್ಲಿ ಧರ್ಮರಾಜನನ್ನು ನೋಡುತ್ತಾರೆ. ನಂತರ ಹೊರಗೆ ತೆಗೆಯಿರಿ ಎಂದು ಹೇಳುತ್ತಾರೆ. ಕಾಯಿಲೆ ಇತ್ಯಾದಿಗಳು ಸಹ ಕರ್ಮಗಳ ಲೆಕ್ಕಾಚಾರ ಆಗಿದೆ ಅಲ್ಲವೇ? ಇವೆಲ್ಲವೂ ತಿಳಿಯುವ ವಿಷಯಗಳಾಗಿವೆ. ಈಗ ನೀವು ರೈಟಿಯಸ್ ಆಗುತ್ತಿದ್ದವರು, ಮೊದಲು ನೀವು ಅನ್ರೈಟಿಯಸ್ ಆಗಿದ್ದೀರಿ. ಈ ಪ್ರಪಂಚವೇ ಅನ್ರೈಟಿಯಸ್ ಆಗಿದೆ. ಅದು ಸತ್ಯ ಪ್ರಪಂಚವಾಗಿದೆ. ಈಗ ನೀವು ರಾಯಲ್ ಆಗುತ್ತಿದ್ದೀರಿ. ತಂದೆಯಿಂದ ಬಹಳ ಶಕ್ತಿ ಪಡೆಯುವವರನ್ನು ರಾಯಲ್ ಎಂದು ಕರೆಯಲಾಗುತ್ತದೆ. ನೀವು ವಿಶ್ವದ ಮಾಲೀಕರಾಗುತ್ತೀರಿ ತಾನೆ? ಎಷ್ಟು ಶಕ್ತಿ ಇರುತ್ತದೆ? ಗಲಾಟೆ ಇತ್ಯಾದಿಗಳ ಮಾತೇ ಇಲ್ಲ. ಶಕ್ತಿ ಕಡಿಮೆ ಇದ್ದರೆ ಎಷ್ಟು ಗಲಾಟೆಗಳು ನಡೆಯುತ್ತವೆ. ಮಕ್ಕಳಿಗೆ ಅರ್ಧ ಕಲ್ಪದವರೆಗೆ ಶಕ್ತಿ ಸಿಗುತ್ತದೆ. ಆದರೂ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಎಲ್ಲರೂ ಒಂದೇ ರೀತಿಯ ಶಕ್ತಿ ಪಡೆಯಲು ಸಾಧ್ಯವಿಲ್ಲ. ಒಂದೇ ರೀತಿಯ ಪದವಿ ಪಡೆಯಲು ಸಾಧ್ಯವಿಲ್ಲ. ಇದು ಮೊದಲೇ ನಿಗದಿಯಾಗಿದೆ. ಡ್ರಾಮಾದಲ್ಲಿ ಅನಾದಿ ನಿಗದಿಯಾಗಿದೆ. ಕೆಲವರು ಕೊನೆಯಲ್ಲಿ ಬರುತ್ತಾರೆ. ಕೆಲವರು 1-2 ಜನ್ಮ ಪಡೆದರು ಮತ್ತು ಸತ್ತರು. ದೀಪಾವಳಿಯ ಸಮಯದಲ್ಲಿ ನೊಣಗಳಿದ್ದಂತೆ. ರಾತ್ರಿ ಜನ್ಮ ಪಡೆಯುತ್ತವೆ, ಬೆಳಿಗ್ಗೆ ಸಾಯುತ್ತವೆ. ಅವುಗಳು ಅಸಂಖ್ಯಾತವಾಗಿರುತ್ತವೆ. ಮನುಷ್ಯರದ್ದಾದರೂ ಲೆಕ್ಕವಿರುತ್ತದೆ. ಈಗ 500 ಕೋಟಿ ಜೀವಾತ್ಮಗಳು ಭೂಮಿಯ ಮೇಲೆ ವಾಸಿಸುತ್ತಿವೆ. ಅವರನ್ನು ಎಣಿಸಲು ಸಾಧ್ಯವಿಲ್ಲ. ಹಾಗೆಯೇ ಮನುಷ್ಯರೂ ಸಹ ಕೊನೆಯಲ್ಲಿ ಬಂದರು ಮತ್ತು ಹೋದರು. ಮೊಟ್ಟ ಮೊದಲು ಬರುವ ಆತ್ಮಗಳ ಆಯುಷು ಎಷ್ಟಿರುತ್ತದೆ? ನಾವು ಅರ್ಧ ಕಲ್ಪದವರೆಗೆ ದೀರ್ಘಾಯುಷಿಗಳಾಗುತ್ತೇವೆ ಎಂದು ಮಕ್ಕಳಿಗೆ ಖುಷಿ ಇರಬೇಕು. ನೀವು ಪೂರ್ಣ ಪಾತ್ರ ಮಾಡುತ್ತೀರಿ. ನೀವು ಹೇಗೆ ಪೂರ್ಣ ಪಾತ್ರ ಮಾಡುತ್ತೀರಿ ಎಂದು ತಂದೆ ನಿಮಗೆ ತಿಳಿಸುತ್ತಾರೆ. ಶಿಕ್ಷಣದ ಅನುಸಾರ ಮೇಲಿನಿಂದ ಪಾತ್ರ ಮಾಡಲು ಬರುತ್ತೀರಿ. ನಿಮ್ಮ ಈ ಶಿಕ್ಷಣವು ಹೊಸ ಪ್ರಪಂಚಕ್ಕಾಗಿದೆ. ನಾನು ನಿಮಗೆ ಅನೇಕ ಬಾರಿ ಕಲಿಸುತ್ತೇನೆ ಎಂದು ತಂದೆ ಹೇಳುತ್ತಾರೆ. ಈ ಶಿಕ್ಷಣವು ಅವಿನಾಶಿಯಾಗುತ್ತದೆ.
ಅರ್ಧ ಕಲ್ಪದವರೆಗೆ ನೀವು ಪ್ರಾರಬ್ಧವನ್ನು ಪಡೆಯುತ್ತೀರಿ. ಆ ವಿನಾಶಿ ಶಿಕ್ಷಣದಿಂದ ಅಲ್ಪಕಾಲದ ಸುಖ ಸಿಗುತ್ತದೆ. ಈಗ ಯಾರಾದರೂ ವಕೀಲ ಆದರೆ ಮತ್ತೆ ಕಲ್ಪದ ನಂತರವೂ ವಕೀಲ ಆಗುತ್ತಾರೆ. ಪ್ರತಿಯೊಬ್ಬರ ಪಾತ್ರ ಏನಿದೆಯೋ ಅದೇ ಪಾತ್ರವನ್ನು ಕಲ್ಪಕ್ಕೂ ಮಾಡುತ್ತಾರೆ ಎಂದು ನಿಮಗೆ ಗೊತ್ತಿದೆ. ದೇವತೆಯಾಗಿರಲಿ ಅಥವಾ ಶೂದ್ರನಾಗಿರಲಿ, ಪ್ರತಿಯೊಬ್ಬರ ಪಾತ್ರವು ಕಲ್ಪಕ್ಕೂ ಹೇಗೆ ನಡೆಯುತ್ತದೆಯೋ ಹಾಗೆಯೇ ನಡೆಯುತ್ತದೆ. ಇದರಲ್ಲಿ ಯಾವುದೇ ಸಂಶಯವಿರಲು ಸಾಧ್ಯವಿಲ್ಲ. ಪ್ರತಿಯೊಬ್ಬರು ತಮ್ಮ ಪಾತ್ರವನ್ನು ಮಾಡುತ್ತಾ ಇರುತ್ತಾರೆ. ಇದೆಲ್ಲವೂ ಮಾಡಲ್ಪಟ್ಟಿರುವ ಆಟವಾಗಿದೆ. ಪುರುಷಾರ್ಥ ದೊಡ್ಡದೋ ಅಥವಾ ಪ್ರಾರಬ್ಧ ದೊಡ್ಡದೋ ಎಂದು ಕೇಳುತ್ತಾರೆ. ಈಗ ಪುರುಷಾರ್ಥವಿಲ್ಲದೆ ಪ್ರಾರಬ್ಧ ಸಿಗುವುದಿಲ್ಲ. ಪುರುಷಾರ್ಥದಿಂದಲೇ ಡ್ರಾಮಾ ಅನುಸಾರ ಪ್ರಾರಬ್ಧ ಸಿಗುತ್ತದೆ. ಆದ್ದರಿಂದ ಸಂಪೂರ್ಣ ಹೊರೆ ಡ್ರಾಮಾದ ಮೇಲೆ ಬರುತ್ತದೆ. ಕೆಲವರು ಪುರುಷಾರ್ಥ ಮಾಡುತ್ತಾರೆ, ಕೆಲವರು ಮಾಡುವುದಿಲ್ಲ. ಬಂದರೂ ಸಹ ಪುರುಷಾರ್ಥ ಮಾಡುವುದಿಲ್ಲ. ಆಗ ಪ್ರಾರಬ್ಧ ಸಿಗುವುದಿಲ್ಲ. ಇಡೀ ಪ್ರಪಂಚದಲ್ಲಿ ಯಾವ ಪಾತ್ರ ನಡೆಯುತ್ತಿದೆಯೋ ಅದೆಲ್ಲವೂ ಮಾಡಲ್ಪಟ್ಟಿರುವ ಡ್ರಾಮಾವಾಗಿದೆ. ಆತ್ಮದಲ್ಲಿ ಮೊದಲೇ ಆದಿಯಿಂದ ಅಂತ್ಯದವರೆಗೆ ಪಾತ್ರ ನಿಗದಿಯಾಗಿದೆ. ಹೇಗೆ ನಿಮ್ಮ ಆತ್ಮದಲ್ಲಿ 84 ಜನ್ಮಗಳ ಪಾತ್ರವಿದೆಯೋ, ವಜ್ರದಂತೆಯೂ ಆಗುತ್ತೀರಿ, ಕವಡೆಯಂತೆಯೂ ಆಗುತ್ತೀರಿ. ಈ ವಿಷಯಗಳನ್ನು ನೀವೀಗ ಕೇಳುತ್ತಿದ್ದೀರಿ. ಶಾಲೆಯಲ್ಲಿ ಯಾರಾದರೂ ಫೇಲ್ ಆದರೆ ಇವರದ್ದು ಬಾರ್ನ್ಔಟ್ ಬುದ್ಧಿ ಎಂದು ಹೇಳಲಾಗುತ್ತದೆ. ಧಾರಣೆಯಾಗುವುದಿಲ್ಲ. ಇದನ್ನು ವೆರೈಟಿ ವೃಕ್ಷ ಎಂದು ಕರೆಯಲಾಗುತ್ತದೆ. ವೆರೈಟಿ ಸ್ಪೀಸಿಸ್. ಈ ವೆರೈಟಿ ವೃಕ್ಷದ ಜ್ಞಾನವನ್ನು ತಂದೆಯೇ ತಿಳಿಸುತ್ತಾರೆ. ಕಲ್ಪವೃಕ್ಷದ ಬಗ್ಗೆಯೂ ತಿಳಿಸುತ್ತಾರೆ. ಆಲದ ಮರದ ಉದಾಹರಣೆಯು ಇದರ ಮೇಲೆ ಇದೆ. ಇದರ ಕೊಂಬೆಗಳು ಬಹಳ ಹರಡುತ್ತವೆ. ನಮ್ಮ ಆತ್ಮವು ಅವಿನಾಶಿಯಾಗಿದೆ ಎಂದು ಮಕ್ಕಳು ತಿಳಿದುಕೊಳ್ಳುತ್ತಾರೆ. ಶರೀರವು ವಿನಾಶವಾಗುತ್ತದೆ, ಆತ್ಮವೇ ಧಾರಣೆ ಮಾಡಿಕೊಳ್ಳುತ್ತದೆ. ಆತ್ಮವು 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತದೆ. ಶರೀರವು ಬದಲಾಗುತ್ತಾ ಹೋಗುತ್ತದೆ, ಆತ್ಮವು ಅದೇ ಇರುತ್ತದೆ. ಆತ್ಮವೇ ವಿಭಿನ್ನ ಶರೀರಗಳನ್ನು ಪಡೆದು ಪಾತ್ರ ಮಾಡುತ್ತಾ ಇರುತ್ತದೆ. ಇದು ಹೊಸ ವಿಷಯವಾಗಿದೆ. ಈಗ ನೀವು ಮಕ್ಕಳಿಗೂ ಈ ತಿಳುವಳಿಕೆ ಸಿಕ್ಕಿದೆ. ಕಲ್ಪದ ಹಿಂದೆಯೂ ಹೀಗೆಯೇ ತಿಳಿದುಕೊಂಡಿದ್ದೀರಿ. ತಂದೆ ಭಾರತಕ್ಕೆ ಬರುತ್ತಾರೆ. ನೀವೆಲ್ಲರೂ ಸಂದೇಶ ಕೊಡುತ್ತಾ ಇರಿ. ಸಂದೇಶ ಸಿಗದಂತವರು ಯಾರೂ ಇರಬಾರದು. ಯಾರಿಗೂ ನಾವು ಸಂದೇಶ ಕೊಟ್ಟಿಲ್ಲ ಅಥವಾ ಅವ್ರು ಯಾರು ನಮಗ್ ಸಂದೇಶ ಸಿಕ್ಕಿಲ್ಲ, ಈ ರೀತಿ ಇರಬಾರದು. ಬಾಬನ ಸಂದೇಶ ಕೇಳುವುದು ಎಲ್ಲರ ಹಕ್ಕಾಗಿದೆ. ನಂತರ ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತಾರೆ. ಏನನ್ನಾದರೂ ಕೇಳುತ್ತಾರೆ ಅಲ್ಲವೇ? ಆದರೂ ತಂದೆಯ ಮಕ್ಕಳೇ ಅಲ್ಲವೇ? ನಾನು ನೀವು ಆತ್ಮಗಳ ತಂದೆ ಎಂದು ತಂದೆ ತಿಳಿಸುತ್ತಾರೆ. ನನ್ನ ಮೂಲಕ ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳುವುದರಿಂದ ನೀವು ಈ ಪದವಿ ಪಡೆಯುತ್ತೀರಿ. ಉಳಿದವರೆಲ್ಲರೂ ಮುಕ್ತಿಯಲ್ಲಿ ಹೋಗುತ್ತಾರೆ. ತಂದೆಯು ಎಲ್ಲರಿಗೂ ಸದ್ಗತಿಯನ್ನು ಕೊಡುತ್ತಾರೆ. ಸ್ವಲ್ಪವಾದರೂ ಸುಖವಿರುತ್ತದೆ. ಅಹೋ ಬಾಬಾ, ನಿಮ್ಮ ಲೀಲೆ ಅಪಾರ ಎಂದು ಗಾಯನ ಮಾಡುತ್ತಾರೆ. ಯಾವ ಲೀಲೆ? ಎಂತಹ ಲೀಲೆ? ಇದು ಹಳೆಯ ಪ್ರಪಂಚವನ್ನು ಬದಲಾಯಿಸುವ ಲೀಲೆಯಾಗಿದೆ. ತಿಳಿಯಬೇಕಲ್ಲವೇ? ಮನುಷ್ಯರೇ ತಿಳಿದುಕೊಳ್ಳುತ್ತಾರೆ. ತಂದೆ ಬಂದು ಮಕ್ಕಳಿಗೆ ಎಲ್ಲಾ ವಿಷಯಗಳನ್ನು ತಿಳಿಸುತ್ತಾರೆ. ತಂದೆಯು ಜ್ಞಾನ ಸಾಗರ ಆಗಿದ್ದಾರೆ. ನಿಮ್ಮನ್ನು ನಾಲೆಡ್ಜ್ ಫುಲ್ ಮಾಡುತ್ತಾರೆ. ನೀವು ನಂಬರ್ ವಾರ್ ಆಗುತ್ತೀರಿ. ಸ್ಕಾಲರ್ಶಿಪ್ ಪಡೆಯುವವರನ್ನು ನಾಲೆಡ್ಜ್ ಫುಲ್ ಎಂದು ಕರೆಯಲಾಗುತ್ತದೆ. ಹೇಗೆ ಕೆಳಗೆ ಇಳಿಯುತ್ತಾರೆ ಮತ್ತು ಮೇಲೆ ಏರುತ್ತಾರೆ ಎಂಬ ವಿಷಯಗಳನ್ನು ತಿಳಿಸುವ ಶಕ್ತಿ ಬೇರೆ ಯಾರಿಗೂ ಇಲ್ಲ. ಭಾರತವು ಸ್ವರ್ಗ, ನಂತರ ನರಕ ಹೇಗೆ ಆಗುತ್ತದೆ ಎಂದು ನಿಮಗೆ ಮಾತ್ರ ಗೊತ್ತಿದೆ. ಈ ಸೃಷ್ಟಿ ಚಕ್ರವು ಬುದ್ಧಿಯಲ್ಲಿ ನೆನಪಿರಬೇಕು. ಈ ಜ್ಞಾನದಿಂದಲೇ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಪದವಿ ಸಿಗುತ್ತದೆ. ಒಳ್ಳೆಯದು. ಮಕ್ಕಳಿಗೆ ಗುಡ್ ಮಾರ್ನಿಂಗ್ ಮತ್ತು ನಮಸ್ತೆ. ವರದಾನ: ದಿಲ್ ತಖ್ತ್ ನಶೀನ್ ಭವ, ತಂದೆಯ ಹೃದಯ ಸಿಂಹಾಸನಾಧಿಕಾರಿ ಭವ. ನೀವು ಸದಾ ಸಾಗರನೊಂದಿಗೆ ಸಂಬಂಧ ಇಟ್ಟುಕೊಂಡಿರುವ ನದಿಗಳಾಗಿದ್ದೀರಿ. ಇದರಲ್ಲಿ ಅನೇಕ ಆತ್ಮಗಳು ಜ್ಞಾನ ಸ್ನಾನ ಮಾಡಿ ಪಾವನರಾಗುತ್ತಾರೆ. ಆದ್ದರಿಂದ ಪಾವನ ಮಾಡುವ ಸೇವೆಯಲ್ಲಿ ಸದಾ ತತ್ಪರರಾಗಿದ್ದೀರಾ. ಸಾಗರನೊಂದಿಗೆ ಸಂಬಂಧವಿದ್ದಾಗ ಮಾತ್ರ ನದಿಗಳಿಗೆ ಮಹತ್ವವಿರುತ್ತದೆ. ಒಂದು ವೇಳೆ ಸಂಬಂಧವಿಲ್ಲದಿದ್ದರೆ ನದಿಯೂ ಸಹ ಚರಂಡಿಯಂತಾಗುತ್ತದೆ. ಆದ್ದರಿಂದ ನೀವು ಚೈತನ್ಯ ಜ್ಞಾನ ನದಿಗಳ ಗಾಯನವೇ ಪತಿತ ಪಾವನಿ ಎಂದಿದೆ.
ಈ ಸೇವೆಯಲ್ಲಿ ಸದಾ ಬ್ಯುಸಿಯಾಗಿರಿ. ಬ್ಯುಸಿಯಾಗಿರುವುದು ಎಂದರೆ ಮಾಯೆಯ ವಾರ್ನಿಂದ ಬಚಾವಾಗುವುದು. ನಿಮ್ಮ ಆಕ್ಯುಪೇಷನ್ ಪತಿತ ಪಾವನಿ ಎಂದಿದೆ. ಆದ್ದರಿಂದ ನಿಮ್ಮ ಆಕ್ಯುಪೇಷನ್ ಅನ್ನು ಮರೆಯಬೇಡಿ ಅಥವಾ ಬಿಡಬೇಡಿ. ಆಗ ಮಾಯಾಜೀತಾಗುತ್ತೀರಿ ಮತ್ತು ಸದಾ ಕಾಲದ ಮಾಯಾಜೀತಾತ್ಮಗಳೇ ದಿಲ್ ತಖ್ತ್ ನಶೀನ್ ಆಗುತ್ತಾರೆ. ಮಾಯೆಯಿಂದ ಸೋಲನ್ನು ಅನುಭವಿಸುವುದು ಎಂದರೆ ಸಿಂಹಾಸನದಿಂದ ಕೆಳಗೆ ಬರುವುದು. ಒಳ್ಳೆಯದು. ಓಂ ನಮಃ ಶಿವಾಯ.